ನಮಸ್ಕಾರ. ಇದು ಸಮಯ ಸೂತ್ರ, ನಿಜದ ಮಾತು ಮಾತ್ರ. ಸುಳ್ಳು ಸುದ್ದಿಗೆ ಇಲ್ಲ ಇಲ್ಲಿ ಯಾವತ್ತೂ ಅವಕಾಶ, ಯಾವತ್ತೂ ಅವಕಾಶ. ತಾಯ ಸುದ್ದಿ ನಮ್ಮ ವರದಿ ಸಮಮಯ ಹೇಳುತ್ತದೆ. ತಾಯ ಸುದ್ದಿ ನಮ್ಮ ವರದಿ ಸಮಮಯ ಹೇಳುತ್ತದೆ. ಸತ್ಯವೇ ಉಳಿಯುತ್ತದೆ, ಸುಳ್ಳಿನ ನೆರಳುಲಿ ಕರಗುತ್ತದೆಂತದೆ. ಕ್ಷಣ ಕ್ಷಣವೂ ಸತ್ಯ ಹೊರಬರುತ್ತದೆ. ನಿಮ್ಮ ಮುಂದೆ ನಿಜ ಬೆಳಬರುತ್ತದೆ. ನಿಮ್ಮ ಮುಂದೆ ನಿಜ ಬೆಳಗುತ್ತದೆ. ಇದು ಸಮಯ ಸೂತ್ರ, ಇದು ಸತ್ಯದ ಶಕ್ತಿ. ಇದು ಸಮಯ ಸೂತ್ರ, ಇದು ಸತ್ಯದ ಶಕ್ತಿ. ಇದು ಸಮಯ ಸೂತ್ರ, ಇದು ಸತ್ಯದ ಶಕ್ತಿ. ಇದು ಮೈಸೂರಲ್ಲಿ ಪುರಾಣ ದೇವಸ್ಥಾನದಲ್ಲಿ ವಾಸವಿ ದೇವಸ್ಥಾನ ಮೊದಲನೇ ದೇವಸ್ಥಾನ ಆಗಿ ಇರೋದು. ಇದು ಇಲ್ಲಿ ಮೇನ್ ದೇವರು ಈಶ್ವರ, ಜೊತೆಲಿ ವಾಸವಿ ವೆಂಕಟನಾರಾಯಣ ಸ್ವಾಮಿ ಎಲ್ಲ ಇದ್ದಾರೆ. ಇಲ್ಲಿ ಬಹಳ ವರ್ಷದಿಂದ ನಮ್ಗೆ ಗೊತ್ತಿರೋ ಹಂಗೆ ಒಂದು 60-70 ವರ್ಷದಿಂದ ವಾಸವಿ ಜಯಂತಿ ಸಂಭ್ರಮ ಮಾಡ್ತಾ ಇದ್ದೀವಿ. 12 ದಿವಸ 13 ದಿವಸ, ಯಾವಾಗ್ಲೂ ಮಿನಿಮಮ್ 10 to 12 days, 10 ದಿವಸ 12 ದಿವಸ. ಈ ಸರಿ 12 ದಿವಸ ಸಂಭ್ರಮ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಸಾಯಂಕಾಲ ವಿಪರೀತ ಪೂಜೆಗಳು ಅವು ಇವು ಎಲ್ಲ ಇರುತ್ತೆ, ಜೊತೆಲಿ ಊಟ ಎಲ್ಲ ಇರುತ್ತೆ. ಇವತ್ತೇನ್ ವಿಶೇಷ ಅಂದ್ರೆ ಮಡ್ಲಕ್ಕಿ ಕಟ್ಟಿದೀವಿ. 216 ಲೇಡೀಸ್ಗೆ ಮಡ್ಲಕ್ಕಿ ಕಟ್ಟಿದೀವಿ. ಅದು ಪ್ರತಿ ವರ್ಷ ಏನಾದ್ರು ಮಾಡ್ತಾ ಇರ್ತೀವಿ. ಈ ಸರಿ ಮಡ್ಲಕ್ಕಿ ಮಾಡ್ತಾ ಇದ್ದೀವಿ. ಇದ್ರ ಜೊತೆಲಿ ನಮ್ಮಲ್ಲಿ ಏನ್ ಮಾಡ್ತಾ ಇದ್ದೀವಿ, ಸ್ಯಾನ್ಸ್ಕ್ರಿಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದೀವಿ. ಯಾರು ಬೇಕಾದ್ರೂ ಬಂದು ಸ್ಯಾನ್ಸ್ಕ್ರಿಟ್ ಕಲಿಬಹುದು. ಜೊತೆಲಿ ಮಕ್ಕಳಿಗೆ ವೇದ ಕ್ಲಾಸ್, ಯಾಕಂದ್ರೆ ಮಕ್ಕಳು ಇವತ್ತೆಲ್ಲ ಟ್ರ್ಯಾಕ್ ಬಿಡ್ತಾ ಇದ್ದಾರೆ ಅಂದ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಸ್ಕೂಲ್ ಗೋಯಿಂಗ್ ಮಕ್ಕಳು ಕರ್ಕೊಂಡ್ಬಂದು ವೇದ ಕ್ಲಾಸ್ ಮಾಡಿ ಇವತ್ತೆಲ್ಲ ಫುಲ್ ರೆಡಿ ಆಗಿದ್ದಾರೆ. ಯಾವ ವೇದ ಕೇಳಿದ್ರು ಶ್ಲೋಕಗಳು ವೇದಗಳು ಅವೆಲ್ಲ ವಾಸವಿ ಜಯಂತಿಯಿಂದ ಸ್ಟಾರ್ಟ್ ಮಾಡಿ 1 ವರ್ಷ ಪ್ರೋಗ್ರಾಮ್ ನಡೀತಿದೆ. ಈ ಸಾರಿ ಸ್ಪೆಷಲ್ ಆಗಿ ವಾಸವಿ ಜಯಂತಿ ಇದರಿಂದ ಸ್ಯಾನ್ಸ್ಕ್ರಿಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀವಿ. ಯಾರು ಬೇಕಾದ್ರೂ ಬಂದು ಸ್ಯಾನ್ಸ್ಕ್ರಿಟ್ ಕಲಿಬಹುದು. ಯಾಕಂದ್ರೆ ಸ್ಯಾನ್ಸ್ಕ್ರಿಟ್ ಮರ್ತು ಬಿಡ್ತಾವ್ರಿ ಜನ ಅನ್ಬಿಟ್ಟು ಶುರು ಮಾಡ್ಸಿದೀವಿ. ಅದು ಬಿಟ್ರೆ ರೆಗ್ಯುಲರ್ ಹೋಮಗಳು ಪೂಜೆಗಳು ಇವೆಲ್ಲ ಡೈಲಿ 2 ಸಾರಿ ಮಾಮಂಗಳಾರತಿ ಇರುತ್ತೆ. ಮಧ್ಯಾಹ್ನ 2 ಗಂಟೆಗೆ, ರಾತ್ರಿ 8 ಗಂಟೆಗೆ ಸುಮಾರು ಜನ ಸೇರ್ತಾರೆ. ಇವತ್ತೇ ಒಂದು 2-3 ಸಾವಿರ ಜನ ಊಟ ಪೂಜೆಗೆ ಬಂದಿರ್ತಾರೆ. ಸೊ ಇದು ಬಹಳ ವರ್ಷನೇ ನಡ್ಕೊಂಡು ಹೋಗ್ತಾ ಇದೆ. ಕೊನೆ ದಿವಸ ರಾಜ ಬೀದಿಯಲ್ಲಿ ಒಂದು ಪ್ರೊಸೆಷನ್ ಇರುತ್ತೆ. ಮುಂಚೆ ನಾವು ಶಿವರಾಂಪೇಟೆ ಅರಸು ರೋಡ್ ಎಲ್ಲ ಹೋಗ್ತಾ ಇದ್ವಿ, ಬಟ್ ಇವಾಗ ಹೋಗಿಲ್ಲ. ಯಾಕಂದ್ರೆ ಅಲ್ಲಿ ದೇವಸ್ಥಾನ ರಿಪೇರ್ ಇದೆ ಅಂತ ಇಲ್ಲೇ ಒಂದು ಪ್ರೊಸೆಷನ್ ಬಹಳ ಜೋರಾಗಿ ಒಂದು ಪ್ರೊಸೆಷನ್ ಮಾಡ್ತೀವಿ. ಎಲ್ಲ ಲೇಡೀಸು, ಮಕ್ಕಳು, ಜೆಂಟ್ಸು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ. ಸರ್ ಇದು ನಮಗೆ ಚಂದ್ರಮೌಳೇಶ್ವರಿ ವಿಗ್ರಹ ಇದೆ ಇಲ್ಲಿ. ಅದಕ್ಕೆ ನಾವು ಆರ್ಕಿಯಾಲಜಿ ಅವ್ರು ಕರ್ಸಿದಾಗ ಅವ್ರಿಗೆ ಮಿನಿಮಮ್ 500 years ಹೇಳಿದ್ದಾರೆ ರಾಜರ ಕಾಲದಲ್ಲಿ. ಇನ್ನೊಂದು ವಿಶೇಷ ಏನು ಅಂದ್ರೆ, ಹಿಂದೆ ಇದು ರಾಜಬೀದಿ ಇತ್ತು. ಮಹಾರಾಜರು ಯಾವಾಗ್ಲೇ ಫಾರಿನ್ಗೆ ಹೋಗ್ಲಿ ಬರ್ಲಿ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಿದ್ದು. ಇದು ಒಂದೇ ವಾಸವಿ ದೇವಸ್ಥಾನಕ್ಕೆ ಎಲ್ಲಾ ತಲೆ ಮಹಾರಾಜರು ಬಂದಿದ್ದಾರೆ. ಅಪ್ ಟು ಯಡವೀರ್ ಗಂಟೆ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. ಕೃಷ್ಣದತ್ತ ಅವರಾಗ್ಲಿ, ಚಾಮರಾಜ ಒಡೆಯರ್ ಆಗ್ಲಿ, ಇನ್ನು ದೊಡ್ಡವರಾಗ್ಲಿ, ಆಮೇಲೆ ಶ್ರೀಕಂಠ ದತ್ತ ಆಗ್ಲಿ, ನಮ್ಮ ಯಡವೀರ್ ಆಗ್ಲಿ, ಎಲ್ಲರೂ ಬಂದಿದ್ದಾರೆ. ಸೊ ಇದೊಂದೇ ವಾಸವಿ ದೇವಸ್ಥಾನಕ್ಕೆ ಎಲ್ಲಾ ಮಹಾರಾಜರು ಈ ದೇವಸ್ಥಾನಕ್ಕೆ ಬಂದಿರೋದು. ಈಗ 12 ದಿನಗಳ ಕಾಲ ನಾವು ಪೂಜೆ ಮಾಡ್ತೀವಿ ಅಂತ ಸರ್. ಈಗ 12 ದಿನಗಳು ಅಂತಂದ್ರೆ ಅದು ಮೊದಲಿನಿಂದಲೂ 12 ದಿನಗಳ ಕಾಲ ಇಲ್ಲ, ಅದು ಇದ್ರ ಪ್ರಕಾರ ಹೋಗುತ್ತೆ. ಪುರೋಹಿತರು ಹೇಳ್ತಾರೆ ಒಂದ್ಸರಿ 13 ಆಗುತ್ತೆ, ಒಂದ್ ದಿವಸ 12 ಆಗುತ್ತೆ, ಒಂದ್ಸರಿ 10 ಆಗುತ್ತೆ. ಕೋವಿಡ್ ಟೈಮಲ್ಲಿ ನಾವು 10 ದಿವಸ ಮಾಡಿದ್ವಿ, ಒಳಗೊಳಗೆ ಮಾಡ್ಕೊಂಡ್ವಿ. ಈ ಸರಿ 13 ದಿವಸ, ನೆಕ್ಸ್ಟ್ ಟೈಮ್ 12 ಆಗ್ಬೋದು, 11 ಆಗ್ಬೋದು. 10 ದಿವಸ ಅಂತ ಗ್ಯಾರಂಟಿ ಮಾಡಿ. ಆಮೇಲೆ ವಿಶೇಷ ಒಂದೊಂದು ಪೂಜೆಗೆ ಒಂದೊಂದು ಫ್ಯಾಮಿಲಿ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾರೆ. ಮಧ್ಯಾಹ್ನ ಒಂದ್ ಫ್ಯಾಮಿಲಿ ಮಾಡ್ತಾರೆ, ಸಾಯಂಕಾಲ ಒಂದ್ ಫ್ಯಾಮಿಲಿ ಅವ್ರ ಪುದುಗೊಟ್ಟು ಅಂತ ಹಾಕಿರ್ತಾರೆ. ಸೊ ಆ ದುಡ್ಡು ಅವರೇ ನಿಂತು ಅವ್ರದ್ದು ಒಂದೊಂದು ಫ್ಯಾಮಿಲಿದು ಪೂಜೆ ವಹಿಸ್ಕೊಂಡಿದ್ರು.
ಈಗ ಇಲ್ಲಿ ನಾರ್ಮಲ್ ಆಗಿ ನೀವು ವಾಸವಿ ಜಯಂತಿ ಅಂತ ಈಗ ನೀವು ಮಾಡ್ತಾ ಇದ್ದೀರಾ, ಅದು ನೀವು ಮೊದಲಿಂದಲೇ ಇಲ್ಲೇ ನಿಮ್ಮದೇ ಆದಂತ ಟ್ರಸ್ಟ್ ಅಥವಾ ನಿಮ್ಮ ಹೌದು. ಜನಾಂಗದಲ್ಲಿ ನೀವು ಮಾಡ್ತಾ ಇದ್ದೀರಾ. ಹೌದು. ಅದೇ ತರ ಈಗ ಗೌರ್ಮೆಂಟ್ ಕೂಡ ಜಯಂತಿಗಳನ್ನ ಮಾಡ್ತಾ ಇದೆ. ಈ ಬಸವ ಜಯಂತಿ ಆಗಿರ್ಬೋದು, ವಾಸವಿ ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಆಮೇಲೆ ವಿರತ ಜಯಂತಿ ಆಗಿರ್ಬೋದು, ಈ ತರ ಈಗ ಗೌರ್ಮೆಂಟ್ ವಹಿಸ್ಕೊಂಡು ಜಯಂತಿಗಳನ್ನ ಮಾಡ್ತಾ ಇದೆ. ಅದೇ ತರ ನಿಮ್ದು ಯಾಕೆ ವಾಸವಿ ಜಯಂತಿ ಮಾಡ್ತಾ ಇಲ್ಲ? ನಮ್ಮಲ್ಲಿ ಏನಾಗಿದೆ, ನಮ್ ದುರಂತರ ಏನು ಅಂದ್ರೆ ನಮ್ ಪಾಪ್ಯುಲೇಷನ್ ಬಹಳ ಚಿಕ್ಕದು. ಇಟ್ ಈಸ್ ನಾಟ್ ಪೊಲಿಟಿಕಲಿ ಡಿಸೈಸಿವ್ ಫ್ಯಾಕ್ಟರ್ ನಮ್ದಲ್ಲ. ಅದರಿಂದ ನಮ್ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಮುಂದಿನ ದಿನದಲ್ಲಿ ನಮ್ಮ ಫ್ರೆಂಡ್ ಅಂತವ್ರು ಅಲ್ಲೇ ಜಾಗಕ್ಕೆ ಬಂದಾಗ ಒಂದು ವಾಸವಿ ಜಯಂತಿಯನ್ನು ಗೌರ್ಮೆಂಟ್ ಫೆಸ್ಟಿವಲ್ ಮಾಡಕ್ಕೆ ನಾವು 100% ನಾವು ಹೋರಾಟ ಮಾಡ್ತೀವಿ. ಕರ್ನಾಟಕದಲ್ಲಿ ಎಷ್ಟಿದ್ದಾರೆ ಜನ? ಕರ್ನಾಟಕದಲ್ಲಿ ಏನೊಂದು 5-6 ಲಕ್ಷ ಜನ ಇರ್ಬೋದು ಅಷ್ಟೇ, ಇಡೀ ಕರ್ನಾಟಕ. ಅದ್ರಲ್ಲಿ ಸುಮಾರು ಊರಲ್ಲಿ ಝೀರೋನು ಇದ್ದಾರೆ. ಈಗ ನೀವು ವಾಸವಿ ಜಯಂತಿ ಮಾಡ್ತಾ ಇದ್ದೀರಾ, ಈಗ ಎಷ್ಟು ಟೋಟಲ್ ಎಲ್ಲ ಖರ್ಚು ವೆಚ್ಚಗಳೆಲ್ಲ ಟ್ರಸ್ಟ್ ಇಂದಾನೆ ಮಾಡುತ್ತೆ. ಅದೇ ಗೌರ್ಮೆಂಟ್ ಯಾವ ರೀತಿ ಸಪೋರ್ಟು ಇಲ್ಲ. ಡೊನೇಷನ್ಸ್ ಬರುತ್ತೆ ನಮ್ಗೆ, ಇಲ್ಲಿ ಬಂದವರು ಡೊನೇಷನ್ಸ್ ಕೊಡ್ತಾರೆ. ಅದ್ರ ಬಿಟ್ರೆ ಟ್ರಸ್ಟ್ ದುಡ್ಡಲ್ಲೇ ಮಾಡಿ, ನಾವ್ ಯಾವ್ದು ಗೌರ್ಮೆಂಟ್ ಫಂಡಿಂಗು ಅದು ಇದು ಯಾವ ಸಪೋರ್ಟು ತಗೊಳ್ಳೋದು. ನಿಮ್ಮ ಹೆಸರು ಮತ್ತೆ ನಾನ್ ದಿನೇಶ್ ಅಂತ, SK ದಿನೇಶ್ ಅಂತ, ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನ ಅಶೋಕ ರೋಡ್ ಅಧ್ಯಕ್ಷರಾಗಿದ್ದೀನಿ. ನಮಸ್ಕಾರ, ಇದು ಸಮಯ ಸೂತ್ರ.